ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಬಹುಶಃ ನಿಮಗಿನ ಹಳಬರಿಗೆ ಜ್ಞಾಪಕ ಇರಬಹುದು, ನಾನು ಮುಖ್ಯಮಂತ್ರಿ ಆದ 1 ವರ್ಷಕ್ಕೆ ನಮ್ಮ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧ ಅದರ ಕೆಳಗಡೆ ಇದೇ ಥರ ಸಭಾಂಗಣ ಆದ್ವಾನಿಯವರು ಬಂದಿದ್ದರು, ನಾನು ಮುಖ್ಯಮಂತ್ರಿ. ಈ ವಿಷಯ ಯಾಕೆ ಪ್ರಸ್ತಾಪ ಮಾಡೋದಂದರೆ, ಅದೇನೋ ದೈವೇಚ್ಛೆ. ನಾನು ಎಂದೂ ಪ್ರಧಾನಮಂತ್ರಿ ಯೋಚನೆ ಮಾಡಿದವರಲ್ಲ. ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಸ್ವಲ್ಪ ತಿಕ್ಕಾಟಗಳಿತ್ತು, ಸತ್ಯ ಹೇಳಬೇಕು. ಇದರಲ್ಲಿ ಯಾವುದನ್ನು ಮಚ್ಚಿಕೊಳ್ಬೇಕಾಗ್ತದೆ. ಆದರೆ ಆಕಸ್ಮಿಕ ನಾನು ಪ್ರಧಾನಮಂತ್ರಿ ಆಗೋ ಸ್ಟೇಜ್ ಬಂತು. ವಾಜಪೇಯಿ ಅವರು 13 ದಿನ ಆದಮೇಲೆ ಅಲ್ಲಿ RSS ಬಗ್ಗೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಎಷ್ಟು ಬೆಂಬಲ ಕೊಟ್ಟರು ಅನ್ನೋದನ್ನು ಮಾತಾಡಿದ ವಿಷಯನ ವಾಜಪೇಯಿ ಅವರಿಗೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದೆ. ದೊಡ್ಡ ಚರ್ಚೆ. ಯಾಕೆ ಅದನ್ನು ಹೇಳಿದೆ ಅಂದರೆ, ನಾನಿವತ್ತು ಇಲ್ಲಿ ಈ ಸಂಸ್ಥೆಗೆ ನಮ್ಮೆಲ್ಲ ಮುಖ್ಯಸ್ಥರು ತಿಪ್ಪೇಸ್ವಾಮಿಯವರು ಎಲ್ಲ ಕೂತಿರಬೇಕು ಇನ್ನು ಈ ಅನೇಕ ಜನ ಮುಖಂಡರುಗಳು ಬಂದು ನೀವು ಬರಬೇಕು ಅಂತ ಹೇಳಿದ್ರು. ಅಯ್ಯೋ, ಆನಂದವಾಗಿ ಬರ್ತೀನಿ, ಬನ್ನಿ, ಏನು ದೊಡ್ಡ ವಿಷಯ. ಅದರಿಂದ ಈ ಪುಸ್ತಕ ಈ 50 ವರ್ಷದ ಹಿಂದೆ ನಡೆದಂಥ ಘಟನೆಗಳನ್ನು ಅಚ್ಚುಕಟ್ಟಾಗಿ ಶಾಸ್ತ್ರಿಯವರು, ಅವರ ಸ್ನೇಹಿತರು ಈ ಮುಗಿಲು ಅನ್ನೋ ಪುಸ್ತಕವನ್ನು ತಂದಿದ್ದು. ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲೇ ಪುಸ್ತಕದ ಕೆಲವು ಹಾಳೆಗಳು ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಅದನ್ನು ಪುನಃ ರೀಪ್ರಿಂಟ್ ಮಾಡಿ ರಾಷ್ಟ್ರೋತ್ಥಾನ ನಾನು ಅವರಿಗೆ ಅಭಿನಂದಿಸ್ತೇನೆ. ನಾನು ಅನೇಕ ಜನ ಇಲ್ಲಿ ಬೆಂಗಳೂರು ಜೈಲಲ್ಲೇ ಇದ್ದರು. ಅವರೆಲ್ಲರ ಹೆಸರನ್ನು ಹೇಳಲಿಕ್ಕೆ ನನಗೆ ಸಾಧ್ಯ ಆಗಿಲ್ಲ. ಇವತ್ತು ಇಡೀ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಇವತ್ತು ಆರ್ಮಿ ನಾನು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ಅವರೇನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಒಬ್ಬ ಯುವ ಮುಖಂಡನಾಗಿ ಹೋರಾಟ ನಡೆಸಿದರು. ಅಲ್ಲಿಂದ ಮುಂದೆ ಹೇಗೆ ಅವರ
ನಾಯಕತ್ವಕ್ಕೆ ಒಂದು ಆ ಹೋರಾಟ ಅವ್ರಿಗೆ ಶಕ್ತಿ ತುಂಬಿತು. ಅದನ್ನು ವಿವರವಾಗಿ ಇವತ್ತು ಒಂದು ಪುಸ್ತಕ ಹೊರಗಡೆ ತಂದಿದ್ದಾರೆ. ಆ ಸಂಸ್ಥೆ ಬರೀ ಅದರ ಬಂದು ಇಲ್ಲ ಅಲ್ಲಿ ಇಂಗ್ಲೀಷಲ್ಲಿ ಆ ಸಂಸ್ಥೆಗೆ ಹೆಸರು ನೋಡಿದೆ ನಾನು. ದಯಮಾಡಿ ನಾನು ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ನಾನು ಆ ಸಂಸ್ಥೆಯ ಹೆಸರು ಹೇಳಲಿಕ್ಕೆ ಡಿಜಿಟಲ್ ಇದರ ಮೇಲೆ ಆ ಪುಸ್ತಕ